ಇದು ಹಾಯ್ ದೀಪಾ ಸಬ್ಸ್ಕ್ರೈಬರ್ಸು ಎಲ್ರಿಗೂ, ದೀಪಾ ಫ್ಯಾಮಿಲಿಗೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಅಧ್ಯಾಯನ ಸೃಷ್ಟಿ ಮಾಡಲಿ ಅಂತ ಕೇಳ್ಕೊತ ನೀವೆಲ್ರಿಗೂ ಒಳ್ಳೇದಾಗಲಿ. ಸೊ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಆ್ಯಕ್ಚುಲಿ ಈ ಸ್ವಲ್ಪ ಒಂದು 4-5 ಡೇಸಿಂದ ವ್ಲಾಗ್ನ ಮಾಡೂ ಇಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ, ವೀಡಿಯೋಸ್ ಎಡಿಟಿಂಗ್ ಎಲ್ಲ ಮಾಡಿ. ಯಾಕೆ ಅಂತ ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಸ್ವಲ್ಪ ಬ್ಯುಸಿ ಇದೆ, ಅದೆಲ್ಲ ನನಗೆ ಗೊತ್ತಿಲ್ಲ ಇದಕ್ಕೆ ಹಿಂದಿನ ವ್ಲಾಗಲ್ಲಿ ಹಾಕ್ತೀನಾ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಾ ಅಂತ ಗೊತ್ತಿಲ್ಲ. ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಾ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಇವತ್ತು ಡಿಸೆಂಬರ್ 31, 2024 ಅಮೆರಿಕಾದಲ್ಲಿ ನಿಮಗೆಲ್ಲ ನ್ಯೂ ಇಯರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಭಾಗ್ಯ ಮನೆಗೆ ಹೋಗ್ತಾ ಇದ್ದೀವಿ. ಭಾಗ್ಯ ಮತ್ತು ನಾನು ಇವತ್ತಿಗೆ ಕರೆಕ್ಟಾಗಿ 2 ಇಯರ್ಸ್ ಆಯಿತು ಫ್ರೆಂಡ್ಸ್ ಆಗಿ. 2 ವರ್ಷದ ಹಿಂದೆ ನನಗೆ ಭಾಗ್ಯ ವಾಲ್ಮಾರ್ಟಲ್ಲಿ ಸಿಕ್ಕಿದ್ದು. ಸೊ ಅವಾಗ ಅವ್ರಿನ್ನ ಪ್ರೆಗ್ನೆಂಟ್ ಇದ್ದರು, ಹೊಟ್ಟೆನಲ್ಲಿ ಇದು ಇದ್ದ, ಜಾನ್ವರಿ ಹಂಗೆ ಹುಟ್ಟಿದ್ರು ಇದು. ಸೊ ಈ 2 ವರ್ಷದ ಫ್ರೆಂಡ್ಶಿಪ್ನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಇವಾಗ ಭಾಗ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ನ್ಯೂ ಇಯರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ. ಸೊ ಬನ್ನಿ ಹೋಗೋಣ. ಈಗಾಗಲೇ ಕತ್ಲೆ ಆಯಿತು. ಇಲ್ಲಿಂದ ಅವ್ರ ಮನೆಗೆ ಹೋಗೋಷ್ಟರಲ್ಲಿ 1-1 ಬರಂತೂ ಆಗುತ್ತೆ ಮೇ ಬಿ. ಸೊ ಬನ್ನಿ ಹೊರಡೋಣ. ಖುಷಿನಾ ಭಾಗ್ಯ ಆಂಟಿ ಮನೆಗೆ ಹೋಗೋಕ್ಕೆ? ಎಲ್ರಿಗೂ ವಿಶ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಂತ. ಹೊರಡೋಣ. ನಾವು ಮನೆ ಬಿಟ್ಟಾಗ 6:45, ಅವ್ರ ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ 7:45 ಆಯಿತು. 1 ಅವರ್ ಜರ್ನಿ ಅಂತೂ ಆಗುತ್ತೆ. ಆಲ್ಮೋಸ್ಟ್ 53 ಮೈಲ್ಸ್ ಮೇಲಿತ್ತು. ಅಂದರೆ ಕಿಲೋಮೀಟರ್ಸ್ಗೆ ಕನ್ವರ್ಟ್ ಮಾಡೋದಾದರೆ ಒಂದು 83 ಕಿಲೋಮೀಟರ್ಸ್ ಅಷ್ಟು. ತುಂಬಾ ದೂರ ಆಗುತ್ತೆ. ಇಲ್ಲಿ ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕು ಅಂತ ಅಂದರೆ ಜಾಸ್ತಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ ಅಂತ. ಆದರೆ ರೋಡ್ ಚೆನ್ನಾಗಿರೋದ್ರಿಂದ ನಮಗೆ ಟ್ರಾವೆಲ್ ಮಾಡಿದ್ದು ಗೊತ್ತೇ ಆಗೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರಿಯೂನಿಯನ್ ಟವರ್. ಪ್ರತಿ ವರ್ಷ ಡಿಸೆಂಬರ್ 31 ನೈಟ್ ಅಂದರೆ ನ್ಯೂ ಇಯರ್ 12 ಗಂಟೆ ಕರೆಕ್ಟಾಗಿ ಇಲ್ಲಿ ಫೈರ್ ವರ್ಕ್ಸ್ ಇರುತ್ತೆ. ತುಂಬಾ ಗ್ರ್ಯಾಂಡಾಗಿ ಇರುತ್ತೆ ಅಂತ ಹೇಳ್ಬೋದು. ಇದು ನಾನು ಲಾಸ್ಟ್ ಇಯರ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ತುಂಬ ಕ್ರೌಡ್ ಇರುತ್ತೆ. ಸೊ ನಮಗೆ ಈ ವರ್ಷ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಹೇಳಿದೆ. ಸೊ ಇವಾಗ ನಾವು ಭಾಗ್ಯ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀವಿ. ಯಾಕಂತ ಅಂದರೆ ನಮ್ಮ ಫೇವ್ರೆಟ್ ಪ್ಲೇಸ್ ನಿಮ್ಮೆಲ್ರಿಗೂ ಗೊತ್ತು. ಸೊ ಹಾಗೆ ನೀವು ಕೂಡ ಎಲ್ಲರೂ ಎಂಜಾಯ್ ಮಾಡ್ತೀರಾ ಇವತ್ತಿನ ವ್ಲಾಗ್ ಅಂತ ಅನ್ಕೋತೀನಿ. ಹಾಗೆ ಯಾರಾದರೂ ವಿಡಿಯೋ ಲೆಂತಿ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಬೈಕೊಂಬೇಡಿ, ಎಂಜಾಯ್ ಮಾಡ್ತೀರಾ, ಮಿಸ್ ಮಾಡ್ಕೊಳ್ತೀರಾ ನೋಡಿ. ಹಾಯ್ ಹಾಯ್ ಇದು ಇಲ್ಲಿ ನೋಡಿ, ಇಲ್ಲಿ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಡಾಗಿ. ನಗು ನೋಡು. ಭಾಗ್ಯ ತುಂಬ ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ. ಸೊ ಸೂಪರ್ ಆಗಿತ್ತು. ಹಾಗೆ ಇದೊಂದು ಹೊಸದು ಕ್ರಿಸ್ಮಸ್ಗೆ ಅಂದರೆ ಕಾಸ್ಕೋಯಿಂದ ತೊಗೊಂಡು ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ, ಕೋಕ್ಸ್ ಜೊತೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಇದು ಕರೆಕ್ಟಲ್ಲಿ ಕಾರಲ್ಲೇ ಇಟ್ಟಿದ್ದೀರಾ ಅನ್ಸುತ್ತೆ. ಸುಮ್ಮನೆ ಲೆಮನ್ ಜ್ಯೂಸ್ ಅಂತ ಹೇಳಿದ್ವಿ. ಕೋಕ್ ಅಂದರೆ ಫೇವ್ರೇಟ್ ಅಲ್ವಾ ಮಕ್ಕಳಿಗೆ, ಹಾಗಾಗಿ. ಹೈ ಫೈ, ಇದು ಹೈ ಫೈ, ಹೈ ಫೈ.
ಮಾತಾಡ್ ಎಷ್ಟು ಚೆನ್ನಾಗಿ. ವಾಟ್ ಇಸ್ ದ್ಯಾಟ್? ಎಲ್ಲದಕ್ಕೂ ವಾಟ್ ಇಸ್ ದ್ಯಾಟ್, ವಾಟ್ ಇಸ್ ದ್ಯಾಟ್, ವಾಟ್ ಹ್ಯಾಪನ್? ಈಗ ನೆನ್ನೆ ನಂದು ಫೋನ್ ಬಿದ್ದು ಪ್ಯಾನಲ್ ಪುಡಿ ಪುಡಿ ಆಗೋಯ್ತು. ನಾನು ಅಳ್ತಾ ಇದ್ದೆ ಕೂತ್ಕೊಂಡು, ತುಂಬ ಬೇಜಾರಾಯ್ತು. ಹೌದಾ? ಯಾವ ಫೋನ್ ಯಾವತ್ತೂ ಹಂಗೆ ಆಗಿರ್ಲಿಲ್ಲ. ಬೇಜಾರಾಯ್ತು, ಅಳ್ತಾ ಕುತ್ಕೊಂಡಿದ್ದೆ. ಇವನು ಬಂದ್ಬಿಟ್ಟು ನಾನು ಅಳು ನಿಲ್ಸೋ ತನಕ ನನ್ನ ಜೊತೆನೇ ಇದ್ದ ಕುತ್ಕೊಂಡು. ಯಮ್ಮಿ ಯಮ್ಮಿ ಫಿಶ್ ಫ್ರೈ. ಇವಾಗಾದರೂ ಹಾಗೆ ಹೇಳಿ. ಹಾಯ್ ದೀಪಾ ಸಬ್ಸ್ಕ್ರೈಬರ್ಸು ಎಲ್ರಿಗೂ, ದೀಪಾ ಫ್ಯಾಮಿಲಿಗೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹಾಗೆ ದೀಪಾ ಮತ್ತು ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ದಕ್ಕೆ ಇವತ್ತು ನಮ್ಮ ಮನೆಗೆ ತುಂಬ ಖುಷಿ ಆಗ್ತದೆ. ದೀಪಾ ಸಬ್ಸ್ಕ್ರೈಬರ್ಸ್ ಅಲ್ಲ, ನಿಮಗೂ ಅವರು ಎಲ್ಲರೂ ಕೇಳ್ತಾರೆ. ಮೊನ್ನೆ ಕಮೆಂಟ್ ಮಾಡಿದ್ರು, ತುಂಬ ದಿನ ಆದ್ಮೇಲೆ ಭಾಗ್ಯ ನೋಡಿದೆ. ದೀಪಾ ಸಬ್ಸ್ಕ್ರೈಬರ್ಸು ನಮ್ಮ ಫ್ಯಾಮಿಲಿ ಕೂಡ ಕೊಟ್ಟಾಗೋಯ್ತು ಈ ಕಡೆ. ಇವಾಗ ಎಮ್ಮಿ ಎಮ್ಮಿ ಫಿಶ್ ಫ್ರೈ ಮಾಡ್ತಾ ಇದ್ದಾರೆ, ರವಾ ಫಿಶ್ ಫ್ರೈ. ಇದು ಕುಂದಾಪುರ ಸ್ಪೆಷಲ್. ನಮ್ಮೂರು ಸ್ಪೆಷಲ್. ಮತ್ತೊಮ್ಮೆ ನಮ್ಮ ಕಡೆಯಿಂದ ನಮ್ಮೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಭಾಗ್ಯ ಮತ್ತು ನಾನು ನಿಮ್ಮೆಲ್ರಿಗೂ ತುಂಬಾ ಪರಿಚಯ ಇರೋದ್ರಿಂದ ನಾವಿಬ್ಬರು ಒಂದೇ ಫ್ಯಾಮಿಲಿ ಥರನೇ, ಅಕ್ಕ ತಂಗಿ ಥರನೇ ಇದ್ದೀವಿ. ಹಾಗೆ ನಿಮಗೂ ನಾವು ಯಾವಾಗಲೂ ಹಂಗೆ ಇಂಟ್ರಡ್ಯೂಸ್ ಮಾಡಿಸ್ತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಅಡುಗೆ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಲ್ಲಿ ಕೋಕ್ ನೋಡಿದ್ರಿ, ಅದಾದಮೇಲೆ ಸ್ಯಾಲಡ್, ರವಾ ಫ್ರೈ, ಫಿಶ್ ರವಾ ಫ್ರೈ, ಹಾಗೆ ಪ್ರಾನ್ಸ್, ಕೋಕೋನಟ್ ಪ್ರಾನ್ಸ್ ಅದು, ಮತ್ತು ಚಿಕನ್ ಬಿರಿಯಾನಿ, ರಾಯ್ತಾ, ಚಿಲ್ಲಿ ಚಿಕನ್ ಅಂತೂ ಸಖತ್ತಾಗಿತ್ತು. ಅವ್ರ ಹಸ್ಬೆಂಡ್ ಮಾಡಿದ್ದಂತೆ ರೆಸಿಪಿ, ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕೇಕ್ ಮತ್ತು ಕೊಕೊನಟ್ ಲಡ್ಡು. ಸೊ ಕೇಕ್ ಬಂದ್ಬಿಟ್ಟು ಕರ್ನಾಟಕ ಕಲರೇ ತೊಗೊಂಡು ಬಂದಿದ್ರು, ಸಖತ್ತಾಗಿತ್ತು. ಇಲ್ಲಿದ್ದಾರೆ ಚೆಫ್. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ, ಸೂಪರ್ ಯಮ್ಮಿ ಯಮ್ಮಿ ಡಿಶಸ್. ಇವಾಗ ಟೇಸ್ಟ್ ಒಂದು ಮಾಡಬೇಕಷ್ಟೆ. ಅದರಲ್ಲೂ ಇದು ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ, ಅದರಲ್ಲೂ ರವಾ ಫಿಶ್ ಫ್ರೈ. ಕೇಕ್ ಕಟ್ ಮಾಡೋಣ ಎಲ್ಲ ಒಟ್ಟಿಗೆ ಸೇರಿ. ಅದು ಏನು ಲಡ್ಡು ಇದು? ಕೋಕೋನಟ್ ಲಡ್ಡು. ಯಾವ್ದು ಫಸ್ಟ್ ತಿನ್ಬೇಕು ಅಂತ ಗೊತ್ತಾಗ್ತಿಲ್ಲ ಭಾಗ್ಯ. ಬಾ ಸೂಪರ್. ಅಮ್ಮ ಮೊನ್ನೆ ನೀವು ರಿವ್ಯೂ ಕೊಡ್ತಾ ಇದ್ದೀರಲ್ಲ, ಆದ್ರೆ ನಾವು ಹೆಂಗೆ ಆಗ್ತಾ ಇರೋದು ನೋಡಿದ್ರ? ಕೋಕ್ ಅವಾಗಲೇ ಕೊಡ್ತಿದ್ದೀರಲ್ಲ, ಈಗ ಊಟ ಹಾಕೊಳ್ಳಿ. ಹಾಂ ಹಾಂ, ನೀ ಹಾಕೊಂಡು ಹೋಗಿ, ನಿಂಗೆ ಹೆಂಗೆ ಬೇಕು ಹಂಗೆ ಹಾಕೊಂಡು. ಹಾಂ ಓಕೆ. ಫಸ್ಟ್ ಎಲ್ಲಿಂದ? ಸ್ಟಾರ್ಟರ್ಸಿಂದ. ಹಾಂ ಓಕೆ, ನೀನು ಕರೆಕ್ಟ್, ನೀನು ಹಾಕೊಂಡಿರೋದು ಕರೆಕ್ಟ್. ಬಂಗಾರ ಫಿಶ್ ನಿಂಗೆ ಹೆಂಗೆ ಬೇಕು ಹಾಕೋ. ಫಿಶ್ ಚೆನ್ನಾಗಿರುತ್ತೆ, ತಿನ್ನಬೇಕು, ಒಂದು ತಿನ್ನಬೇಕು. ನಿಂಗೆ ಹೇರ್ ಚೆನ್ನಾಗಿ ಆಗಬೇಕು ತಾನೇ ಫಿಶ್ಶಿಂದನೇ. ಭಾಗ್ಯ ಆಂಟಿಗೆ ಲಾಂಗ್ ಹೇರ್ ಬಂದಿರೋದು ಯಾಕೆ ಹೇಳು? ಫಿಶ್ ತಿಂದು. ಹಾಂ ಇದು ಇಲ್ಲಿ ಕೈಗೆ ಹಾಕೋ. ಇಲ್ಲಿ ನೋಡಿ ನಮ್ದು, ಇದು ನನ್ನ ಬಳೆ ಹಾಕ್ಕೊಂಡಿದ್ದಾನೆ. ಇದು ಹಾಂ, ಈ ಬಳೆ. ವಾವ್, ಬಿದ್ದಾಯ್ತು. ಇದು ವಾಟ್ ಈಸ್ ದ್ಯಾಟ್ ಕೇಳು.
ಕರೆಕ್ಟಾಗಿ 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 2024ಗೆ ಬಾಯ್ ಬಾಯ್ ಹೇಳಿಬಿಟ್ಟು 2025ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನ್ಯಾಚುರಲ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಏನು ಸ್ಕಿಪ್ ಮಾಡ್ದಿರೋ ಹಾಗೆ ಹಾಕಿದ್ದೀನಿ. ಬಟ್ ಲೆಂತಿ ಆಗಬಾರ್ದು ಅಂತ ಕೆಲವು ಕಡೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಹ್ಯಾಪಿ ನ್ಯೂ ಇಯರ್ ಅಂತ ಹ್ಯಾಪಿ ನ್ಯೂ ಇಯರ್ ಅಂತ ಹ್ಯಾಪಿ ನ್ಯೂ ಇಯರ್ ಇದು ಹ್ಯಾಪಿ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಇದು ಬರ್ತಿಲ್ವಾ ಹೌದೇ ಬರ್ತದೆ ಇದು ಐ ಲವ್ ಯು ಹೇಳು ಅಮ್ಮಂಗೆ. I love you, mommy. I love you, mommy. I love you too. Oh, sorry. Happy New Year. ಯೂಟ್ಯೂಬ್ ಹಿಟ್ ಆಗಲಿ ಏನಂತ ಈ ವರ್ಷ ಅದು ಯೂಟ್ಯೂಬ್ ಹಿಟ್ ಆಗ್ಲಿ ಅಂತ ಆಲ್ರೆಡಿ ಹಿಟ್ ಆಗಿದ್ದಾರೆ ಬಿಡಿ. ಡಬಲ್ ಹಿಟ್ ಆಗ್ಬೇಕಷ್ಟೇ. ಹ್ಯಾಪಿ ನ್ಯೂ ಇಯರ್ ಭಾಗ್ಯರ್ ಅಂತ ಫ್ರೆಂಡ್ ಇದ್ರೆ ಎಲ್ಲ ಸೂಪರ್ ಡೂಪರ್ ಆಗಿ ಹಿಟ್ ಆಗುತ್ತೆ. ಥ್ಯಾಂಕ್ ಯು ಬಂಗಾರ. ಏನಿಲ್ಲ ಓಡೋದಷ್ಟೇ ಊಂಟಾಗಿ ಓಡೋದಷ್ಟೇ ಇಲ್ಲ ಇಲ್ಲ ಹಿಂಗೆ ಸುಮ್ಮನೆ ಹಿಂಗೆ ಹೊಡ್ತಾ ಇರೋದು ಹಿಂಗೆ ಅದು ಪಾರ್ಟಿ ಮೋಡ್ ದೀಪ ಬನ್ನಿ ನಮ್ ಡಾನ್ಸ್ ನಡೀತಾ ಇದೆ ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತದೆ ಅವಳು ಮಾಡ್ತಾಳೆ ಇಷ್ಟ ಓಕೆ ಕೇಕ್ ಕೇಕ್ ಇವತ್ತು ಇದು ಬಾ ಡ್ಯಾನ್ಸ್ ಆಡೋಣ ಬಂತು ಕಮ್ ರೆಡಿ 1 2 3 ಬರ್ತದೆ
ವಾಟರ್ ಫಾಲ್ 1 by 1 ನಾವೆಲ್ಲರೂ ಲೈನಲ್ಲಿ 1 by 1 ಇದು ನಿಮ್ಮ ಕ್ಯಾಮೆರಾ ಬಿಡಿಸ್ತಾನೆ. ಚೂಚೂರೆ ಹಾಕ್ತಾ ನೀರು ಮೇಲ್ ತನಕ ಬರುತ್ತೆ. ಯಾರು ನೀರು ಓವರ್ಫ್ಲೋ, ಯಾರು ಟರ್ನ್ ಅಲ್ಲಿ ನೀರು ಓವರ್ಫ್ಲೋ ಅವ್ರು ಔಟ್. ಮ್ಯೂಸಿಕ್ ಹಾಕೋಣ. ಗೇಮ್ ಮ್ಯೂಸಿಕ್ ಹಾಕಿ. ಲಾಸ್ಟ್ ವರ್ಡ್ ಏನು ಮಾತಾಡ್ತೀವೋ ಅದನ್ನ ರಿಪೀಟ್ ಮಾಡ್ತೀವಿ. ಸೂಪರ್. ರೆಡಿನಾ? ಸೂಪರ್. ನೋಡಿ ಹೇಳ್ತಾ ಇದ್ದೆ ನೋಡಿ, ಸೂಪರ್. ಓಕೆ ಬನ್ನಿ ಎಲ್ಲ ಲೈನ್ ಬನ್ನಿ. ನೀವು ನಾನು ಹೇಳೋದಂತ ಹಾಕ್ಬೇಡ. ಪರವಾಗಿಲ್ಲ, ನಾವು ಇಷ್ಟನೇ ಇದ್ದೀವಿ. ಚಿಕ್ಕ ಸಾಕಾಗುತ್ತೆ. ಕ್ಲಾಸಿಗೆ ಸಾಲಲ್ಲ. ಅಂದ್ರೆ ಕರೆಕ್ಟ್ ಜಾಸ್ತಿ ಚೆನ್ನಾಗಿದೆ. ಲಿಕ್ವಿಡ್ ಬಂದ್ಬಿಡು ಅಂತ, ಲಿಕ್ವಿಡ್ ಬರಬೇಕು. ಲಾಸ್ಟಿಗೆ ಅದೇ ಗೇಮ್ ಬುದ್ಧಿ ಮಾಡ್ಕೊಳ್ಳೋದು. ಬೇಗ ಆಗೋಗುತ್ತೆ ಗೇಮ್, ಬೇಗ ಆಗೋಗುತ್ತೆ ಗೇಮ್. ಯಾರು ಚೆಕ್ ಮಾಡ್ತಾರೆ ಅವರು? ಯಾರು ಚೆಕ್ ಮಾಡ್ತಾರೆ? ಹಿಂದೆ ಚೆಕ್ ಮಾಡ್ಬೇಕು, ನಾನೇ ಚೆಕ್ ಮಾಡೋದು. ನೋಡು ಗಾಳಿಕ್ಕಿಲ್ಲ. ಸೊ ನಾವು ಗೆದ್ದಾಯ್ತು. ಬಾಯ್ಸ್ ಗೆದ್ದಾಯ್ತು. ಓಕೆ ನಾನು ನೋಡ್ಕೊ ಇಲ್ಲಿ ತೋರಿಸ್ತೇನೆ ಅಂತ. ನೀನು ಹಂಗೆ ಬರೀ ಸ್ಲೋ. ಟಿಶ್ಯೂ ಇಲ್ಲಿಂದಲೇ ಗೊತ್ತಾಗ್ತದೆ. ನಾನು ನೋಡ್ತಾ ಇದ್ದೀನಿ, ಕ್ಯಾಮೆರಾ ವಾಚ್ ಮಾಡ್ತಾ ಇದ್ದೀನಿ. ಸ್ಲೋ ಆದಷ್ಟು ಇಲ್ಲಿದೆ ಹುಷಾರು. ನಿಮ್ಗಿಂತ ಚೆನ್ನಾಗಿ ಆಗ್ತಾಳೆ ಅವಳು, ಬಾಯ್ ಕಡೆ. ಅದನ್ನ ಇದನ್ನ ಟೇಬಲ್ನ ಶೇಕ್ ಮಾಡಬೇಡ. ಓ ಮೈ ಗಾಡ್, ಓ ಮೈ ಗಾಡ್, ಟೆನ್ಷನ್ ಜಾಸ್ತಿ ಆಗ್ತದೆ, ಟೆನ್ಷನ್ ಜಾಸ್ತಿ. ಟೇಬಲ್ ಯಾಕೆ ಕ್ರಾಸ್ ಇದೆ? ಅಲ್ಲ ಕುಡಿಯೋಕೆ ಬರ್ತಿದ್ದ ನೆಲ ಹೋಗ್ತಾನೆ ಅಂತ ಅನ್ಬೇಕು. ನಾನೇ ಔಟ್ ಆಗ್ತಿದ್ದೇನೋ. ಚೆಕ್ ಮಾಡಿ ಎಕ್ಸಲೆನ್ಸ್. ಬಿತ್ತು ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಸ್ಲೋ. ನಾನೇ ಔಟು. ಜಾಸ್ತಿ ಆಗ್ಬಿಡಿ. ನಾನೇ ಔಟ್ ಅನ್ಸುತ್ತೀನಿ, ಅದು ಆಲ್ಮೋಸ್ಟ್ ಮೇಲಿದೆ. ಇದು ಚೆಕ್ ಮಾಡಿ. ಗೇಮ್ ಫಿನಿಶ್ ಮಾಡ್ಬಿಡು ಪ್ಲೀಸ್. ఇంకొక రౌండ్ వద్దాను ಅದು ಹೊರಗೆ ಬಂದು ರೈಟ್ ಸೈಡ್ ನಾನು ಗಾನು. ಈಗ ವಿನಯ್ ನಾನು ಗಾನು. ಸೂಪರ್ ಆಗಿದೆ ಗ್ಲಾಸ್ ಭಾಗ್ಯ.
ರೋಸ್ ತರ ಎಲ್ಲ ಒಂದೊಂದೇ ಡ್ರಾಪ್ ಮಾಡ್ತಾ ಇದ್ದೀವಿ. ನೀವು ಆಡಿ. Then every game. ಎಲ್ಲರೂ ಆಡ್ಬೇಕು. ಬಲೂನು ಕೆಳಗೆ ಡ್ರಾಪ್ ಮಾಡದೆ ಏರಲ್ಲೇ ಇರಬೇಕು. ಇದನ್ನ ಪಿರಮಿಡ್ ಆಗಿ ಜೋಡಿಸ್ಬೇಕು. ಗ್ಲಾಸ್ ಜೋಡಿಸ್ಬಿಟ್ಟು ನೀಟಾಗಿ ಗ್ಲಾಸ್ ಹಿಂಗೆ ಹಾಕಬೇಕು ವಾಪಸ್ಸು. ಅಲ್ಲ ಭಾಗ್ಯ ಹಿಂಗೆ ಆಯ್ತು ಬಾ ಫಸ್ಟ್ ನೀನೇ ಬಾ. ಅಷ್ಟೇ ಆದಷ್ಟು ಹೇಳು. ಬಲೂನ್ ಡ್ರಾಪ್ ಆಗಬಾರ್ದು. Talk like that. Okay, start. ಟೈಮರ್ ಗೇಮ್ ಓಕೆ ಟೈಮರ್ ಏನಿಲ್ಲ ಹಂಗೆ ಆಡ್ ಪರವಾಗಿಲ್ಲ. ಯಾರು ವಿನ್ನರ್ It's a Do Do it, Tirina. ಓ ಇಲ್ಲಿ ಕೈ ಮುಟ್ಟಂಗಿಲ್ವಾ? ಹಂಗೇನಾದ್ರು ಇದೆಯಾ? ಮೇಲೆ ಕೆಳಗೆ ಬೀಳಂಗಿಲ್ಲ. ಅಲ್ಲ ಅದು ಇದು ಮುಟ್ಟಾಗ ಅದು ಮುಟ್ಬಾರ್ದು ಅಂತ ಏನಾದ್ರು ಇದೆಯಾ ಅಂದೆ? ಹಂಗೇನಿಲ್ಲ. ದೃಷ್ಟಿ ತೆಗಿ. ಇಲ್ಲ ಇವಾಗ ಒಬ್ಬ ಇಷ್ಟು ದೃಷ್ಟಿ ಆಗ್ಬಿಟ್ಟಿದೆ. ಅಮ್ಮ ತೆಗೀರಿದ್ದು ದೃಷ್ಟಿ ತೆಗಿ. ನೀವು ದೃಷ್ಟಿ ತೆಗಿ. ಓ ಅಷ್ಟು ದೃಷ್ಟಿ ಹೋಗಿದೆ. ಇದು ಐ ಲವ್ ಯು. I love you, Anna. ಕೇಕ್ ಕಟಿಂಗ್ ಮಾಡಿದಾದ್ಮೇಲೆ ಡ್ಯಾನ್ಸು ಮತ್ತು ಗೇಮ್ಸ್ಗಳೆಲ್ಲ ಆಡಿದ್ವಿ. ಅದಾದಮೇಲೆ ಎಲ್ಲರೂ ಊಟ ಮಾಡಿದ್ವಿ. ಮಕ್ಕಳಿಗೆಲ್ಲ ಫಸ್ಟ್ ತಿನ್ನಿಸ್ಬಿಟ್ಟಿದ್ವಿ, ಬಟ್ ನಮ್ಮದು ಲೇಟ್ ಆಯಿತು. ಸೊ ಊಟ ಮಾಡಿಕೊಂಡು ಅದಾದಮೇಲೆ ಟೈಮ್ ನೋಡ್ತಾ ಇರ್ಬೋದು 3:30 ಆಗಿದೆ. ಇವಾಗ ನಾವು ಇನ್ನೂ ಒಂದು ಗೇಮ್ ಆಡ್ತಾ ಇದ್ದೀವಿ. ಏನಂತ ಅಂದರೆ ಗೆಸ್ ದ ಸಾಂಗ್, ಅಂದರೆ ಕನ್ನಡ ಸಾಂಗ್ನ ಗೆಸ್ ಮಾಡೋದು ಪಿಕ್ಚರ್ಸ್ನ ನೋಡಿಬಿಟ್ಟು. ಭಾಗ್ಯ 3:30 ರಾತ್ರಿಲಿ ಯಾವ ಗೇಮ್ ಆಡ್ತಾ ಇದ್ದೀವಿ ಹೇಳಿ. ನಾವು ಈ ಹಾಡನ್ನು ಗುರುತಿಸಿ ಈ ಹಾಡನ್ನು ಗುರುತಿಸಿ ಬಿಗ್ ಬಾಸ್ ಗೇಮ್ನ ನಾವು 4 ಜನ ಆಡ್ತಾ ಇದ್ದೀವಿ. ಓನ್ಲಿ ಕನ್ನಡ ಹಾಡು. ಬರೀ ಕನ್ನಡ. ಇದು ನಾನು ಹೋಸ್ಟ್ ಮಾಡ್ತಿರೋದು, ಸೊ ನಾನೇ ಗೆಸ್ ಮಾಡಿ. ಏನಿಲ್ಲ ಹಾಕಿ ಬಗ್ಗೆ ಸೌಂಡ್ ಕೊಡಿ ಒಂಚೂರು. ನೀವಿಬ್ರು ಒನ್ ಟೀಮ್. ಓಕೆ ತಪ್ಪು ಇದು. ಓಕೆ ಭಾಗ್ಯ ಎಷ್ಟು ಟೈಮು? 5:20. ಯಾವತ್ತಾದ್ರೂ ಇಷ್ಟೊತ್ತವರೆಗೂ ಎದ್ದಿದ್ರಾ? ಜೀವನದಲ್ಲೇ ಇದ್ದಿಲ್ಲ. ನೋಡಿ ಫ್ರೆಂಡ್ಸ್, ಭಾಗ್ಯನ 5:20 ಅರ್ಲಿ ಮಾರ್ನಿಂಗ್ ಮಲ್ಕೊಳ್ಳೋಕ್ಕೆ ಕಳಿಸ್ತಾ ಇದ್ದೀನಿ. ಸೊ ನಾನು ಇವಾಗ ಮಲ್ಕೊತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಹೇಳ್ಬೇಕು, ಗುಡ್ ನೈಟ್ ಹೇಳ್ಬೇಕು ಗೊತ್ತಿಲ್ಲ ಭಾಗ್ಯ. ನಮಗೆ ಗುಡ್ ನೈಟ್ ಬೇರೆ. ಅಮ್ಮ ಅದೇನು ಇದ್ಬಿಟ್ಲು. ನೀವು ಇಷ್ಟೊತ್ತಿರು ಇದಿರ್ತಾನೆ ನೈಟ್ ಟು ಮಾರ್ನಿಂಗ್ ಏನಂತ ಗೊತ್ತಿರಲ್ಲ. ಸಾರಿ ಏನಿರ್ಬೇಕಂತ. ಸರಿ ಅಮ್ಮ. ಮಾರ್ನಿಂಗ್ ಆಗಿದೆ, ಎದ್ದೋಗೋಣ ಅದೆಯಾ? ಇನ್ನೂ ರಾತ್ರಿ. ಸರಿ ಮಾಡ್ಕೊ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಎಷ್ಟೊತ್ತಿಗೆ ಎದ್ದೊಳ್ತೀವೋ ಗೊತ್ತಿಲ್ಲ, ಎದ್ದಾಗ ಅಪ್ಡೇಟ್ ಮಾಡ್ತೀವಿ. ಬಾಯ್ ಭಾಗ್ಯ, ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿತ್ತು ಅಮ್ಮ ನಿನ್ನದೇ? ತುಂಬ ಚೆನ್ನಾಗಿತ್ತು. ನನಗೆ 2000 ಇಷ್ಟ ಆಯಿತು. ಹೌದಾ? 2000 ಟೈಮ್ಸ್. ಅಲ್ಲಿ ಸ್ಕ್ರೀನ್ ಪವರ್ ಮಾಡಿದ್ರೆ ನಂಗೆ ತುಂಬ ಇಷ್ಟ. ನಾವು ಒಂದು ವಿಡಿಯೋ ಮಾಡಬೇಕಿತ್ತು, ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ಒಟ್ಟಿಗೆ ಹೇಳೋದು ಅಲ್ವಾ? ಜೋರಾಗಿ ಹೇಳ್ಬೋದಾಗಿತ್ತು. ಎಲ್ಲ ಮಿಸ್ ಮಾಡಿದ್ವಿ. ನಮಗೆ ಟೈಮು ಲೇಟಾಗಿ ಹೋಗ್ತಿತ್ತಾ? ಇದು ಮಲ್ಕೋಬೇಕು ಹೊಳ್ದಿದ್ರೆ ಅಲ್ಲಲ್ಲೇ ಟಕ 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 ಮಾಡ್ಬಿಡ್ಬೋದಾಗಿತ್ತು. ನಿಜ. ನನಗೆ ಅಂದರೆ ಇದು ಗುಡ್ ಮಾರ್ನಿಂಗ್. ಮಮ್ಮಿ ಏನಾದರೂ ಬೈದ್ರೆ ಗುಡ್ ಮಾರ್ನಿಂಗ್. ಯಾಕೆ ಬೈದೆ ಅಂತ ಇಟ್ಕೊಂಡು
6 ಗಂಟೆ ಹಂಗೆ ಮಲ್ಕೊಂಡ್ವಿ. ಆದರೆ 7:30 ಹಂಗೆ ರಿದು ಎದ್ಬಿಟ್ಟ. ಪಾಪ ಭಾಗ್ಯ ಅಂತೂ ಡಿಸ್ಟರ್ಬ್ ಸ್ಲೀಪು. ಸೊ ಹಂಗೆ ಮಾಡ್ಕೊಂಡು ಒಂದು 10 ಗಂಟೆಗೆ ಎದ್ವಿ. ಎಲ್ಲರೂ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಭಾಗ್ಯ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಹಾಗಾಗಿ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮತ್ತು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಬೇಕಲ್ವಾ, ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ದೋಸೆ ಅಂತೂ ಸಿಕ್ಕಾವಡೆ ಚೆನ್ನಾಗಿ ಬಂದಿತ್ತು, ನಮ್ಮೆಲ್ರಿಗೂ ಇಷ್ಟ ಆಯಿತು. ಏನು ನೋಡ್ತಿದ್ಯಾ ರೀ ಇದು? ಏನು ನೋಡ್ತಾ ಇದೆಯಾ? ಆದ್ಯಾ ಅಂತೂ ಅವ್ನು ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾಳೆ. ಅಲ್ಲಿ ಕೂತಿದ್ದೆ ಆದ್ಯ, ಇಲ್ಲಿ ಬಂದೆ ಅವನು. ಓಕೆ ಓಕೆ ತರ್ಲೆ ಬಾಯ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಕೊಂಡು. ಏನ್ ಹೇಳ್ತಿದ್ದಾರೆ ಇದು? ಹೆಂಗಿದೆ ಮಗ್ನೆ? ಸೂಪರ್, ಚೆನ್ನಾಗಿದೆ. ಮಸಾಲೆ ದೋಸೆ. Papa came for food. ಭಾಗ್ಯ 5 ಸ್ಟಾರ್ ರೇಟಿಂಗ್ ನಿಮಗೆ. ಥ್ಯಾಂಕ್ ಯು. Oh, you 10 stars, good. ಬೆಂಗಳೂರು ಮಸಾಲೆ ದೋಸೆ, ಮಸಾಲೆ ದೋಸೆ. ವಾ, ತುಪ್ಪ ಎಕ್ಸ್ಟ್ರಾ ಪ್ರೀತಿ. 2025 ಈಗಿರೋ ದಪ್ಪ ಸಾಕಾಗಲ್ಲ, ಇನ್ನು ಸ್ವಲ್ಪ ದಪ್ಪ ಆಗಿ ಇವತ್ತೊಂದಿನ ತಿನ್ಬಿಟ್ಟು ನೆಕ್ಸ್ಟ್ ರೆಸ್ಟ್ ಆಫ್ ದ ಇಯರ್ ಡಯಟ್ ಪೋಷನ್ ಕಂಟ್ರೋಲ್. ಆಗ್ಬಿಟ್ಟೆ. ತುಪ್ಪ ಜಾಸ್ತಿ ಆಯ್ತು. ನೋಡೋರು ಹೇಳ್ತಾರೆ ಅದೇನು ಅಷ್ಟು ತುಪ್ಪ ಹಾಕಿದ್ದೀರಾ ಅಂತ. ವೇರ್ ಈಸ್ ಅಂಕಲ್ ಅಂತ ಅಲ್ಲಿ ಬಂದು ಡೋರ್ ಹತ್ರ ನೋಡಲಿ ನಗ್ತಾ ಇರೋದು. ಏನದು ಆರೆಂಜ್? ನನಗೆ ಆರೆಂಜ್ ಕೊಟ್ಬಿಡು. Thank you. Cute. Cute. ಕರಿವಿನೇ ಬರ್ತಾನೆ ನೋಡೋಣ. ರಿದಾನ್ಗೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ಅದಾದಮೇಲೆ ಮಕ್ಳಿಗೆ ಹಾಕೊಟ್ವಿ. ಮಕ್ಕಳು ತಿಂದಾದ್ಮೇಲೆ ಲಾಸ್ಟಲ್ಲಿ ನಾವು ಬಂದು ಕೂತ್ಕೊಂಡ್ವಿ. ಸೊ ರಿಡಲ್ಸ್ ಎಲ್ಲ ಕೇಳ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಓಕೆ ಅಂತ ಅಂದ್ಕೊಂಡು ಅವ್ರ ಪಕ್ಕ ನಾನು ಭಾಗ್ಯ ಇಬ್ಬರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಮಸಾಲೆ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ದೋಸೆ ಭಾಗ್ಯ ಹಾಕಿದ್ದು ತಿಂದೆ, ಇನ್ನೊಂದು ಆದರ್ಶ್ ಅವ್ರು ಹಾಕಿದ್ದು ತಿಂದೆ. ತುಂಬ ಚೆನ್ನಾಗಿ ಮಾಡಿದ್ರು ಹಸ್ಬೆಂಡ್ ವೈಫ್ ಇಬ್ಬರು ದೋಸೆನ. What has a neck? Wait, what has a neck but not has a head? What has a neck but it does not have a head. A neck but no head. ಬಾಟಲ್. Yes. 1 point. And 1 point. Because you guessed watermelon, this and... ಅಂಕಲ್ಗೆ 2 ಪಾಯಿಂಟು, 2ಕ್ಕೆ ಆನ್ಸರ್ ಮಾಡಿದ್ರು. ಇಲ್ಲ, ಭಾಗಶಾಂತಿ ಮಾಡಿದ್ದು ಇವಾಗ. ಅಲ್ಲ ಅವಾಗಲೇ ನಂಗೆ 1 ಪಾಯಿಂಟ್. ಇದು ಅಂಕಲ್ ಗೊತ್ತು ಅನ್ಸುತ್ತೆ, ಅದಕ್ಕೆ ಹೇಳ್ಬಾರ್ದು. ನನ್ನನ್ನೇ ನೋಡಿದೆ. ವಾಟ್ ಇಸ್ ಆಸ್ಟ್ರೋನಾಟ್ಸ್ ಫೇವ್ರೆಟ್ ಕೀ ಆನ್ ದ ಕೀಬೋರ್ಡ್? ಸ್ಪೇಸ್. Yes. 2 points, 1 ಏ point. ನೀನು ಡಿಫಿಕಲ್ಟ್ ಆಗಿರೋದು ಕೇಳಬೇಕು. ಭಾಗಶಾಂತಿ was not guessing. 2 ಟೈ. ಈಗ What can die but it is not alive? ಫೈರ್. No. The battery. Yes. 3 points for uncle. Next. If you cut me, I won't cry, but you will cry. Onion. ಇದೆಲ್ಲ ಸಿಂಪಲ್ ಬೇಸಿಕ್ ಕ್ವೆಶ್ಚನ್. ಗೊತ್ತಿಲ್ಲ ಅಷ್ಟೇ. ಇಲ್ಲ ಅಂದ್ರೆ ನೀವು ಯೋಚನೆ ಮಾಡ್ಬೇಕಪ್ಪ. ಸಡನ್ ಆಗಿ ಕೇಳಿದಾಗ ಅಯ್ಯೋ ಮನೇಲಿ ನಡೀತಾನೆ ಇರುತ್ತೆ ಇದು. ಅದಕ್ಕೆ ನಿಮಗೆ ಸಿಂಪಲ್ ಅನಿಸ್ತಾ ಇದೆ. No, what can you pop but not catch it? ವಾಟ್ ಕ್ಯಾನ್ ಯು Pop but not catch it. No. ಪಾಪ್ ಬಟ್ ನಾಟ್ ಕ್ಯಾಚ್ ಇಟ್? ಅದಲ್ಲ. ಅವಳು ಕ್ವೆಶ್ಚನ್ ಅವ್ಳು ಬಿಟ್ಬಿಡು, ನೀನು ಆಮೇಲೆ ಕೇಳುವಂತ. ಬಬ್ಬಲ್. ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇದ್ರು. ಅದಾದಮೇಲೆ ರಿದಾನ್ ನೋಡ್ತಾ ಇರ್ಬೋದು ಸರಿಯಾಗಿ ನಿದ್ದೆ ಆಗಿಲ್ದಿರೋದ್ರಿಂದ ನಿದ್ದೆ ಬರ್ತಾರ ಥರ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ. ಭಾಗ್ಯ ಮಲ್ಸೋಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾವು ಯೂನೋ ಗೇಮ್ಸ್ ಕೂಡ ಆಡಿದ್ವಿ. ಆಡಿದಾದ್ಮೇಲೆ ನಾನೆಲ್ಲ ಸೆಪ್ರೇಟ್ ಮಾಡ್ತಾ ಇದ್ದೆ, ನೀಟಾಗಿ ಜೋಡಿಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಭಾಗ್ಯ ರಿದಾನ್ನ ಮಲಗಿಸ್ತಾ ಇದ್ರು. ಇದ್ದಿದ್ದೇ ಲೇಟಾಗಿ. ಸೊ ಬ್ರಷ್ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನೇನು ಹಿಂಗೂ ಮನೆಗೆ ಹೋಗ್ಬಿಡ್ತಾ ಇದೀವಲ್ಲ, ಸೊ ಅಲ್ಲೇ ಹೋಗ್ಬಿಟ್ಟು ಫ್ರೆಶಾಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಿದ್ರೆ ಆಯಿತು. ಯಾರಿಗೂ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತ ಅಂದ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಗಿಫ್ಟ್ ಕೊಡ್ತಾ ಇದ್ದಾರೆ ಮಕ್ಕಳು. Happy New Year.
ಫಸ್ಟ್ ಆದ್ಯದು. ಆದ್ಯದೋದಿ ಹಾಂ. ಹ್ಯಾಪಿ ನ್ಯೂ ಇಯರ್ ಗುಣಾದ್ಯ. ಓಪನ್ ಮಾಡಿ. ಇದು ನೀವು ಉಲ್ಟಾ ಮಾಡಿದ್ದೀರಾ ಗ್ರೀಟಿಂಗ್ ಕಾರ್ಡು. ಇಲ್ಲ, ಫಸ್ಟಲ್ಲಿ ಭಾಗ್ಯ ಕೊಟ್ಟಿದ್ದಾಳೆ, ನೀವೇ ಉಲ್ಟಾ ಓಪನ್ ಮಾಡಿದ್ದೀರಾ ನೋಡಿ. ಬಿ ಅಂತ ಪಾಪ ಅವ್ಳು ಬರ್ತಿರೋದು ನೋಡಿ. ಹ್ಯಾಪಿ ನ್ಯೂ ಇಯರ್. Today we came. ಟುಮಾರೋ ವೀಕ್ ಯು ಕಮ್. Thanks. ದ ಬೆಸ್ಟ್ ಸ್ಟಾರಾ. Thank you for being the best. ಬೆಸ್ಟ್. ಓಕೆ 1 ಸ್ಟಾರ್ ಕೊಟ್ಟಿದ್ಯಾ? ನನಗೆ 5 ಸ್ಟಾರ್ಸ್ ಬೇಕು. ದೊಡ್ಡ ಸ್ಟಾರ್ ಕೊಟ್ಟಿದ್ದಲ್ಲ ಅವಳು. ಓ ಇದರಲ್ಲಿ 5 ಸ್ಟಾರ್ಸ್ ಇದೆಯಾ? ನೋಡು 1 2 3 4 5. ಹೆಂಗ್ ಬೇಕೋ ಹಂಗೆ ತಗೊಳ್ಳೋದು. ಇದು ಹಾರ್ಟಾ? ಬ್ಲ್ಯಾಕ್ ಆರ್ಟ್ ಯಾಕೆ ಆಂಟಿಗೆ? ನಾ ಬ್ಲ್ಯಾಕ್ ಮಾರ್ಕರ್ ಇತ್ತು. ಬ್ಲ್ಯಾಕ್ ಮಾರ್ಕರ್ ಇತ್ತು. ಈಗ ಬಂಗಾರ. ಬಂಗಾರದ್ದು. ಭಾಗ್ಯ ಆಂಟಿ, ಆದರ್ಶ್ ಅಂಕಲ್ ಆ್ಯಂಡ್ ರಿದಾನ್, ಇವಳು 3 ಜನ ಇನ್ಕ್ಲೂಡ್ ಮಾಡಿದ್ದಾಳೆ. ಹ್ಯಾಪಿ ನ್ಯೂ ಇಯರ್. ರಿದಾನಿಗೂ ಹೇಳ್ತೀನಿ ನಾನು. ನೀವು ಇದನ್ನು ಇರು, ಆಂಟಿ ಫುಲ್ ಓದ್ಬಿಡ್ಲಿ ಅವ್ರದ್ದು. ಸೊ ಇದೇನು ಮೀನಿಂಗು? ಇದು 3 ಸ್ಟೆಪ್ಸ್ ಥರ ಮಾಡ್ಬಿಟ್ಟು ಹಾರ್ಟ್. ಕೇಕ್ ಮೇಲೆ ಹಾರ್ಟ್. ಅದು ಕೇಕ್ ಕೇಕಾ? 3 ಸ್ಕೂಪ್ಸ್ ಅಂತೆ. ಒಂದು ಅಂಕಲ್ ನೀವು ರಿದಾನ್ಗೆ. ಓಕೆ, ಇದು ರಿದಾನ್ ಲೇಯರ್, ಇದು ನನ್ನ ಲೇಯರು, ಇದು ಅಂಕಲ್ ಲೇಯರ್. ಆಯ್ತಾ? ಬೇಡ, ನನಗೆ ದೊಡ್ಡ ಕೇಕ್ ಅಂಕಲ್ಗೆ ಇಟ್ಕೊಳ್ಳೋಣ, ರಿದಾನ್ಗೆ ಇಟ್ಕೊಳ್ಳೋಣ. We love you. Ridan is so cute and good boy. You are the best. Wishing you a year of health, wealth, and The kind of happiness. Happy New Year. Thank you for being the best auntie and uncle for me and Gunadya, and thank you for being a best friends for mom and dad. ಇವ್ರು ಫುಲ್ ಎಲ್ಲಾದ್ರ ಬಗ್ಗೆ ಥಿಂಕ್ ಮಾಡಿ ಹೇಳಿದ್ದಾರೆ. ಚೆನ್ನಾಗಿದ್ಯಾ? ಯಾರ್ ಗ್ರೀಟಿಂಗ್ ಇಷ್ಟ ಆಯ್ತು? ನನಗೆ 2 ಇಷ್ಟ ಆಯ್ತು. ಇವಳದು ವರ್ಡಿಂಗ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲದೂ ಕವರ್ ಮಾಡಿದ್ದಾರೆ. ಇವಳದು ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿದೆ. ಆದ್ಯಂದು ಏನಂದ್ರೆ ಅವಳಿಗಿನ್ನ ಹಾರ್ಟ್, ಇನ್ನೊಂದು ಹಾರ್ಟ್, ಮತ್ತೆ ಒಂದು ದೊಡ್ಡ ಸ್ಟಾರ್ ಅಲ್ಲಿ 5 ಸ್ಟಾರ್ಸ್. ಅವಳ ಏಜ್ಗೆ ಅವಳು ಬರ್ದು ಮಿಸ್ಟೇಕ್ ಇಲ್ದಿರ ನಾನು ಏನೋ ಅವಳು ಹೆಲ್ಪ್ ಕೇಳಲಿಲ್ಲ, ಅವಳೇ ಬರ್ಕೊಂಬಂದಿದ್ದು. ಬೀಯಿಂಗ್ ಒಂದು ಕೇಳಿದ್ಲು ಸ್ಪೆಲ್ಲಿಂಗ್, ಬೀಯಿಂಗ್ ಸ್ಪೆಲ್ಲಿಂಗ್ ಏನಮ್ಮ ಅಂತ, ಇನ್ನೆಲ್ಲ ಅವಳು ಬರ್ಕೊಂಬಂದ್ಲು. 2 ಚೆನ್ನಾಗಿದೆ. ಗುಣಾದ್ಯಗೆ 10 out of 10. ಶ್ರೇಯಸ್ಸಿಗೂ 10 out of 10. 10 out of 10. ಸೂಪರ್. ಓಕೆ ಭಾಗ್ಯ, ಬಾಯ್ ಬಾಯ್. ಮಮ್ಮಿ ಡ್ರೆಸ್ಸನ್ನ ಎತ್ಕೊಂಡು ಪ್ಯಾಕಿಂಗ್ ನಡೀತಾ ಇದೆ. ಆಮೇಲೆ ಕೇಕ್ ಪ್ಯಾಕಿಂಗ್ ನಡೀತಿದೆ. ಕೇಕ್ ಫುಲ್ ಬಾಕ್ಸ್ ಆದ್ಯಾಗೆ. ಯಾರಿಗದು ವಾಟರ್ ಮೆಲನ್ ಇದು? ಇದು ಆದ್ಯಾಗೆ ಸ್ಪೆಷಲಿ. ನೈಫ್ ತಗೊಂಡ್ಬಿಡಿ. ನೈಫು ನಿಮಗೆ ಕಳಿಸೋದು ನೋಡಿ. ಕೈಯಲ್ಲಿ ಇಟ್ಕೊಳ್ಳೋಣ, ಇಲ್ಲೇ ಇದೆ. ಅಮ್ಮ ಅದನ್ನ ಕೈಯಲ್ಲಿ ಇಟ್ಕೊಂತೀನಿ ನಾನು, ಹಿಂದೆ ಇಟ್ಟರೆ ಬಿದ್ದೋಗುತ್ತೆ. ಆಕಾರಲ್ಲಾಗಿದ್ರೆ ನೀಟಾಗಿ ಸೆಪ್ರೇಟ್ ಆಗಿರ್ತೀವಿ. ಭಾಗ್ಯ ಬಾಯ್. ಆ್ಯಕ್ಚುಲಿ ಚೆನ್ನಾಗಿತ್ತು, ನ್ಯೂ ಇಯರ್ ಸೂಪರ್ ಆಗಿತ್ತು. ಬಾಯ್ ಆದರ್ಶ್ ಅವರೇ. ಬಾಯ್ 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 ಬಾಯ್. ಅಲ್ಲಿಂದ ಹೊರಡೋಷ್ಟರಲ್ಲಿ 4 ಗಂಟೆ ಆಯಿತು. ಬಾಯ್ ಬಾಯ್ ಹೇಳಿಬಿಟ್ಟು ಬಂದ್ವಿ. ತುಂಬಾ ಭಾರವಾದ ಮನಸ್ಸಿಂದ ಬಾಯ್ ಹೇಳಿದ್ದಾಯಿತು. ಪ್ರತಿ ಸರಿ ನಮಗೆ ಭಾಗ್ಯನ ಬಿಟ್ಟು ಬರಬೇಕಾದ್ರೆ ಆ ನೋವಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಗಿಡ ಕೊಟ್ಟು ಕಳಿಸಿದ್ರು. ಸೊ ಅವ್ರ ಮನೇಲಿ ಈ ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಕಟ್ಟಿಂಗ್ಸ್ ಮಾತ್ರ ತೊಗೊತೀನಿ ಅಂತ, ಇಲ್ಲ ಇದನ್ನು ಫುಲ್ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಒಂದು ಪಾಟ್ ಕೊಟ್ಟರು. ಸೊ ಮಕ್ಕಳು ನೋಡಿ ಎಷ್ಟು ಬೇಜಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾರಿಗೆ ತುಂಬ ಬೇಜಾರಾಗ್ತಾ ಇದೆ ಭಾಗ್ಯ ಆಂಟಿ ಮನೆ ಮಿಸ್ ಮಾಡ್ಕೊಂಡಿರೋದು. ಆದ್ಯ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಇರ್ತಾರಲ್ಲ, ಹಂಗೆ ಬೇಜಾರು ಮಾಡಿಕೊಂಡು ಅಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ ಅವಳಿಗೆ ಭಾಗ್ಯನ ಬಿಟ್ಟು. ಯಾರನ್ನು ಜಾಸ್ತಿ ಮಿಸ್ ಮಾಡ್ಕೊತಿದ್ಯಾ ಆದ್ಯ? ರಿದುನಾ? ನೀನು ಬಂಗಾರು? ರಿದು ಇಬ್ರನ್ನ? ನೀನು ರಿದು ಇಬ್ರು? ಓಕೆ, ಮಲ್ಕೊಳ್ಳಿ, ಇನ್ನೂ ದೂರ ಇದೆ ಅಲ್ಲ ಮನೆ, ಆರಾಮಾಗಿ ನಿದ್ದೆ ಮಾಡಿ. ಓಕೆ,
ಬರೀ ಮಕ್ಳಿಗೆ ಮಾತ್ರ ಅಲ್ಲ ನಾನು ಹೇಳಿದ್ದು, ನನಗೂ ಕೂಡ ಅದೇ ರೀತಿ ಆಗುತ್ತೆ. ಒಂದು ದಿನ ಇರ್ತೀವಿ, ನೆಕ್ಸ್ಟ್ ದಿನ ಇನ್ನೇನು ಹೊರಡೋ ದಿನ ಬಂತು ಅಂದಿದ ತಕ್ಷಣ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದೇನು ಅಂತ ಗೊತ್ತಿಲ್ಲ, ಭಾಗ್ಯಂಗೆ ನನಗೆ ಇರೋ ಅಟ್ಯಾಚ್ಮೆಂಟ್ ಅದು. ಸೊ ಬಂದ್ವಿ, ಇನ್ನೇನು ಮನೆ ಹತ್ರ ಬರ್ತಾ ಇದ್ದೀವಿ. ಆದ್ಯನ ನೀವು ನೋಡಿ ಯಾವ ರೀತಿ ಅಳ್ತಾಳೆ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಬಂದಿದ ತಕ್ಷಣ ಆದ್ಯಂಗೂ ಭಾಗ್ಯಂಗೂ ಆ ವಿಡಿಯೋ ಕಳಿಸ್ದೆ. ಅವರು ಕೂಡ ತುಂಬಾ ಬೇಜಾರು ಮಾಡಿಕೊಂಡ್ರು. ಸೀರಿಯಸ್ಲಿ ಇದನ್ನು ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗೋದಿಲ್ಲ. ವೆಲ್ಕಮ್ ಹೋಮ್ ಬೇಬೀಸ್. ಬೇಜಾರಾಗ್ತಿದ್ಯಾ? ಮತ್ತೆ ಹೋಗ್ತೀಯ ಭಾಗ್ಯ ಆಂಟಿ ಮನೆಗೆ? ಹೋಗ್ತೀಯಾ? ಇಲ್ಲಿ ಇನ್ನೊಂದು ಕೆಲಸ ಮಾಡುವೆ, ಮತ್ತೆ ಕರ್ಕೊಂಡು ಹೋಗ್ಬಿಡು. ನಾವು ನಾಳಿದ್ದು ಬರ್ತೀವಿ, ರಜಾ ಇದೆಯಲ್ಲ ಹೆಂಗೂ ಒಂದು 3 days ಇದ್ದು ಬರ್ತೀವಿ. ಹೋಗೋಣ. ನೀನು ಅಲ್ಲೇ ಹೇಳಬೇಕು ತಾನೇ. ಮತ್ತೆ ನಡಿ ಹೋಗೋಣ. ಹೆಂಗೋ ಹಾಲಿಡೇಸ್ ಅಲ್ವಾ ಬಂಗಾರು, ನೀನು ಹೇಳ್ಬೇಕು ತಾನೇ ನನಗೆ. ಹತ್ತು ಬಿಡ್ ಹೋಗೋಣ. ಹೆಂಗೆ ಹೇಳು, ಬೇಗ ಹೇಳ್ಬೇಕು. ಹೋಗೋಣವಾ? ನಡಿ ಬಂಗಾರು. ಇನ್ನೇ ಸ್ಕೂಲು ಮಂಡೇ ಅಲ್ವಾ, ಸಂಡೇ ಬಂದು ಕರ್ಕೊಂಡು ಬಾ. ಅರೆ ಹ್ಯಾಪಿ ಆದ್ಯಾ? ಹೋಗೋಣವಾ? ಬಟ್ಟೆ ತೊಗೊಂಬರೋಣ, ಇನ್ನೊಂದೆರಡು ಜೊತೆ ತೊಗೊಂಬರಲ್ಲ. ಹೋಗಿ ಇಲ್ಲೇ ಕೂತಿರ್ತೀಯಾ? ಓಕೆ ಬಾಪ್ಪ, ಸುಮ್ಮನೆ ಹೇಳಿದ್ದು. ಬಾ, ನೆಕ್ಸ್ಟ್ ಟೈಮ್ ಹೋಗೋಣ ಬಾ. ಅಳ್ತಾಳೆ, ಸುಮ್ಮನೆ ಇರುವೇನೆ. ಅಳ್ತಾ ಇದ್ದಾಳೆ ಆಲ್ರೆಡಿ ಅವಳು. ಹೋಗ್ಲಿ ಬಿಡಪ್ಪ, ಬರುತ್ತೆ ಬಿಡು, ಆಂಟಿನೇ ಬರ್ತಾರೆ. ಆಯ್ತಾ? ಬಾ 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 ಬಾ, ಅಳ್ಬಾರ್ದು ಬಾ. ಹ್ಯಾಪಿ ನ್ಯೂ ಇಯರ್. ಅಳ್ಬಾರ್ದು. ಆಂಟಿ ಕಳಿಸ್ಲಾ ವಿಡಿಯೋ? ಪಾಪ ಹೆಂಗೆ ಅಳ್ತಿದ್ದಾಳೆ, ಮಿಸ್ ಮಾಡ್ಕೊತಿದ್ದಾಳೆ ಅಂತ. ಬೇಡವಾ? ನಡಿ ಹೋಗೋಣ. ಸೊ ನೋಡಿದ್ರಿ ಅಲ್ವಾ, ಸುಮ್ಮನೆ ಅವರಪ್ಪ ಹಂಗೆ ಕಾಮಿಡಿ ಮಾಡ್ತಿರ್ತಾರೆ. ಅವಳು ಅಳ್ಬೇಕಾದ್ರೆ ನಗಲಿ ಅನ್ನೋದಕ್ಕೋಸ್ಕರ. ಬಟ್ ಆದರೂ ಅಳ್ತಿದ್ಲು ಸುಮಾರು ಹೊತ್ತು. ಅದಾದಮೇಲೆ ಸಮಾಧಾನ ಮಾಡಿ ಅವ್ಳಿಗೇನು ಇಷ್ಟನೋ ಅದೆಲ್ಲ ಕೊಟ್ಟಿದ್ದು. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು. ಟಯರ್ಡ್ ಆಗಿದ್ರು ಅಂತ ಹೇಳ್ಬಿಟ್ಟು ಇನ್ನೇನು ಊಟ ಕೊಟ್ಬಿಟ್ಟು ಮಲಗಿಸ್ಬೇಕು. ಸೊ ನೋಡಿ, ಫುಲ್ ಖುಷಿಯಾಗಿದ್ದಾಳೆ. ಅಳು ಎಲ್ಲ ಸ್ಟಾಪ್ ಆಗಿದೆ. ಹಾಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಇಬ್ರಿಗೂ ತಲೆ ಬಾಚಿದೆ ನೀಟಾಗಿ. ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೆನ್ನೆ ರಾತ್ರಿ ಮಾತ್ರ ಆ ಗೇಮ್ ನೀರ್ ಹಾಕಲ್ ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತಲ್ವಾ? ಗೊತ್ತಿರ್ಲಿಲ್ಲ. ಬಟ್ ಸಖತ್ತಾಗಿ ಆಡಿದ್ರಿ ನೀವಿಬ್ರು. ನಾನು ಆಲ್ಮೋಸ್ಟ್ ನಾನೇ ಹಾಡಾಗಿ ಮಾಡಿದ್ದು, ಫುಲ್ ಹಾಕ್ಬಿಟ್ಟೆ. ಸೂಪರ್ ಕ್ಲಾಸ್ ಒಳಗು. ಆದ್ರೂ ಡಾಟ್ ಬಿದ್ರೂ ಔಟೇ ಆಗಿಲ್ಲ ಯಾರು. ಅದೇ ಒಬ್ಳಿಗೆ ಶೇಕ್ ಮಾಡ್ಬಿಟ್ಟು. ಅದೇ ಶೇಕ್ ಅಂದ್ರೆ ಟೇಬಲ್ ಶೇಕ್ ಮಾಡಿದ್ಲು, ಬಟ್ ಸೂಪರ್ ಆಗಿ ಆಡಿದ್ಲು ಅವಳು. ನೀನು ಔಟ್ ಅಂತ ಹೇಳಿಲ್ಲ ಮಗ್ನೆ, ಶೇಕ್ ಆಗಿ ನೀರು ಸ್ಪಿಲ್ ಆಯಿತು ಅಂತ ಹೇಳಿದ್ದು. ಓಕೆ ದಟ್ಸ್ ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀನು ಔಟ್ ಅಂತ ಹೇಳಿಲ್ಲ ಇಲ್ಲಿ, ಜಸ್ಟ್ ಟಚ್ ಮಾಡಿ ಶೇಕ್ ಆಯಿತು ಅಂತ ಅಷ್ಟೇ ಹೇಳಿದ್ದು. ಆಯಿತಾ? ಓಕೆ, ಸೂಪರ್, ವೆಲ್ ಪ್ಲೇಡ್. ಆ್ಯಕ್ಚುಲಿ ನೀವಿಬ್ಬರು ಸೂಪರ್. ಭಾಗ್ಯ ಆಂಟಿ ಬರ್ತಾರಲ್ವಾ, ಈ ಸರಿ ನಾನು ನೀಟಾಗಿ ನಾನೇ ಆರ್ಗನೈಸ್ ಮಾಡ್ತೀನಿ. ಫುಲ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ. ಈ ಟೇಬಲ್ ಮೇಲೆ ಮಾಡ್ಬೋದು. ಆದ್ರೆ ನಾವು ಈಸಿಯಾಗಿ ಮಾಡಿದ್ವಿ. ಇನ್ನ ಹಾರ್ಡ್ ಆಗಿದೆ. ಹೆಂಗಂದ್ರೆ ಗ್ಲಾಸ್ ಇಟ್ಬಿಡ್ತಾರೆ ಸಿಂಕ್ ಒಳಗಡೆ, ಸಿಂಕ್ ಓಪನ್ ಮಾಡ್ಬೇಕು. ಅದಿನ್ನ ಕಷ್ಟ. ಹೌದು. ಓಕೆ ಅಪ್ಪ, ಸರಿ. ಸೊ ಎಂಜಾಯ್ ಮಾಡಿದ್ರಿ, ಸೂಪರ್ ಆಗಿತ್ತು. ಆದ್ಯ ಅಳು ಕಮ್ಮಿ ಆಯ್ತಲ್ವಾ? ಇನ್ನೂ ಇದೆಯಾ? ಹೋಗೋಣ, ಆಂಟಿ ಬರ್ತಾರೆ, ನೆಕ್ಸ್ಟ್ ಟೈಮ್ ಬರ್ತಾರೆ. ಆಂಟಿ ಇಲ್ಲೇ ಇರ್ತಾರಂತೆ ಸುಮಾರು ದಿನ. ಇದನ್ನು ಕರ್ಕೊಂಡು ಬರ್ತಾರೆ. ಆಯ್ತಾ? ಹೇಳಿದ್ದಾರೆ, ಇವಾಗ ಮೆಸೇಜ್ ಮಾಡಿದ್ರು. ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು 1 ವಾರ ಇರ್ತೀನಿ ಅಂತ ಹೇಳಿದ್ರು. 1 week. ಓಕೆನಾ? ಹ್ಯಾಪಿನಾ? ನಿಜವಾಗ್ಲೂ ಹೇಳಿದ್ರು ಆಂಟಿ 1 week ಇರ್ತೀನಿ ಅಂತ. ಓಕೆ ಪುಟ್ಟ, ಬಾಯ್.
ನಮಗೆ ಬರೀ ಭಾಗ್ಯ ಮತ್ತು ಆದರ್ಶ್ ಇದು ಮಾತ್ರ ಅಲ್ಲ, ಭಾಗ್ಯ ಅವ್ರ ಅಪ್ಪ ಅಮ್ಮ, ಆದರ್ಶ್ ಅವ್ರ ಅಪ್ಪ ಅಮ್ಮ ಎಲ್ಲರೂ ತುಂಬಾ ಕ್ಲೋಸು. ಎಲ್ಲರೂ ನ್ಯೂ ಇಯರ್ಗೆ ವಿಶಸ್ ಮಾಡಿದ್ವಿ, ಮಾತಾಡಿದ್ವಿ, ವೀಡಿಯೋಸ್ ಎಲ್ಲ ನೋಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ, ಯಾವಾಗಲೂ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾರೆ. ಅದು ನಂಗೆ ತುಂಬಾ ಇಷ್ಟ. ಅವ್ರ ಫ್ಯಾಮಿಲಿನಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ, ಬಟ್ ಇದು ಒಂಥರ ಈ ಬಾಂಡಿಂಗೇ ಬೇರೆ. ಇದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ನನಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಮೊಸರು ಒಗ್ಗರಣೆ ಹಾಕ್ತಾ ಇದ್ದೀನಿ. ಅನ್ನ ಮೊಸರು ಕೇಳಿದ್ರು ಮಕ್ಕಳು. ಸೊ ಬರೀ ಅನ್ನ ಮೊಸರು ಈ ಚಳಿಲಿ ಕೊಡೋದಕ್ಕಿಂತ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಹಿಂಗೆ ಸಿಂಪಲ್ಲಾಗಿ ಮಾಡಿದೆ. ಇನ್ನೊಂದು ಕಡೆ ಹೀರೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ತೊವೆ ಮಾಡಿದೆ, ಅದು ಇತ್ತು. ಸ್ವಲ್ಪ ಅನ್ನ, ತುಪ್ಪ, ತೊವೆ ಮತ್ತು ಮೊಟ್ಟೆ, ಮೊಸರು ಊಟ. ಓಕೆ ಫ್ರೆಂಡ್ಸ್, ಇವಾಗ ಊಟ ಮುಗಿಸ್ಬಿಟ್ಟು ಬೇಗ ಮಲಗಿಸ್ಬೇಕು ಮಕ್ಕಳನ್ನ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೊಸ ವರ್ಷದ ವ್ಲಾಗು, ಮೊದಲನೇ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ Subscribe ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇವತ್ತಿನ ವಿಡಿಯೋ ಹೇಗಿತ್ತು, ನಿಮ್ಗೆಲ್ರಿಗೂ ಇಷ್ಟ ಆಯಿತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.